ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮೊದಲ ಹಂತದ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮತ ಬಂದಿಲ್ಲ ಎಂದು ಮನವರಿಕೆ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಿನ ಶೈಲಿ ಬದಲಾಗಿದೆ. ಆದರೂ ಕೂಡ ಚುನಾವಣೆ ಆಯೋಗ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 3 ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಚುನಾವಣಾ ಭಾಷಣ ಮಾಡಿದ ಮೋದಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರ ಮಾಂಗಲ್ಯ ಸೂತ್ರ ಕಿತ್ತು ಮುಸ್ಲಿಮರ ಕೈಗೆ ಕೊಡುತ್ತಾರೆ ಎಂದು ಹೇಳಿದ್ದಾರೆ. ಅವರ ಹೇಳಿಕೆಗಳು ಹತಾಶೆ ಆಗಿರುವುದು ತೋರುವುದರ ಜೊತೆಗೆ ಪ್ರಧಾನಿ ಹುದ್ದೆಯ ಘನತೆಗೆ ಕುಂದು ಉಂಟಾಗುವಂತೆ ಇದೆ ಎಂದರು. ಮೋದಿಯವರ ಹೇಳಿಕೆ ಬಂದು 3 ದಿನವಾಗಿ ಕನಿಷ್ಠ 20,000 ಜನ ಸಹಿ ಹಾಕುವ ದೂರನ್ನ ಸಲ್ಲಿಸಲಾಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ತಕ್ಷಣವೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವ ಚುನಾವಣಾ ಆಯೋಗ ಈಗ ನಿದ್ದೆ ಮಾಡ್ತಿದೆಯಾ ಅಥವಾ ಸತ್ತಿದೆಯಾ? ಸಂವಿಧಾನಬದ್ಧ ಸ್ವಾಯತ್ತ ಸಂಸ್ಥೆಯಾದ ಆಯೋಗ ಈ ವಿಚಾರದಲ್ಲಿ ಸುಮ್ಮನಿದೆ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಧೋರಣೆ ಅನುಸರಿಸುತ್ತಿರುವುದು ನೋಡಿದ್ರೆ ಆಯೋಗವು ಕೂಡ ಬಿಜೆಪಿ ಮುಂಚೂಣಿ ಘಟಕದಂತೆ ಕಾಣುತ್ತದೆ. ಹೀಗಾಗಿ ಅದು ತನ್ನ ಬೋರ್ಡ್ ಬದಲಿಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗವರ್ಮೆಂಟ್ ಆರ್ ಒನ್ ಪಾರ್ಟಿ, ನಾವೆಲ್ಲ ಏನು ಮಾಡ್ಬೇಕು? ಮತ್ತೆ ನಾವೆಲ್ಲ ಚುನಾವಣೆ ಎಲ್ಲರೂ ಕೂಡ ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇರ್ಬೋದು ಅಥವಾ ನ್ಯಾಷನಲ್ ಪಾರ್ಟೀಸ್ ಇರ್ಬೋದು, ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗುತ್ತೆ ಅಂದ್ಬಿಟ್ಟು ತಾನೇ ನಾವು ಥ್ರೂ ಎಲೆಕ್ಷನ್ ಕಮಿಷನ್ ನಾವೆಲ್ಲ ಎಲೆಕ್ಷನ್ ನಿಲ್ಲೋದು. ಇವತ್ತು ನನಗೂ ಒಂದು ನ್ಯಾಯ, ಇವರಿಗೂ ಒಂದು ನ್ಯಾಯ, ಪ್ರಧಾನಮಂತ್ರಿಗೂ ಒಂದು ನ್ಯಾಯ ಅಂತ ತಾನೇ ನಾವೆಲ್ಲ ಚುನಾವಣೆ ಮಾಡೋದು. ಆದರೆ ಕಾಣಿಸ್ತಾ ಇಲ್ಲ. ಇವತ್ತು ಎಲ್ಲರೂ ಇವತ್ತು ಹೆಂಗೆ ನಡೀತಾ ಇದೆ ಅಂದರೆ, ಚುನಾವಣೆ ನಮಗೆ ಮಾತ್ರ ಕಾನೂನು, ನಮಗೆ ಮಾತ್ರ ಸಂವಿಧಾನ. BJP-ಯವ್ರು ಏನು ಮಾಡಿದ್ರೂ ಪರವಾಗಿಲ್ಲ. ಆದ್ದರಿಂದ ತಮ್ಮ ಮುಖಾಂತರ ನಾನು ಕೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕೊಡಬೇಕಾಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನವಾಗಿ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಜನರು ನೋಡ್ತಾ ಇದ್ದಾರೆ. ಜನರು ಕೂಡ ಇವತ್ತು ಮಾರಿ ಮೇಲೆ ಉಗಿತಾ ಇದ್ದಾರೆ BJP-ಗೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಇವತ್ತು BJP-ಯವರು ಹತಾಶರಾಗ್ಬಿಟ್ಟು ಈ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಫೇಸ್ 1 ತನಕ ಬೇರೆದೇ ಮಾತಿತ್ತು. ಫೇಸ್ 1 ಆದ ತಕ್ಷಣ ಪ್ರಧಾನಮಂತ್ರಿಯವರು ಫ್ರಂಟಲ್ ಅಟ್ಯಾಕನ್ನು ಏನು ಅವ್ರು ಅನ್ಕೊತಾ ಇದ್ದಾರೆ, ಫ್ರಂಟಲ್ ಅಟ್ಯಾಕ್ ಅಂತ ಅನ್ಕೊತಾ ಇದ್ದಾರೆ. ಅದಾಗದ ಇಲ್ಲ. ಜನರು ತೀರ್ಮಾನ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಕೂಡ ಇವತ್ತು ನಮ್ಮ ಮ್ಯಾನಿಫೆಸ್ಟೋವನ್ನು ಮೆಚ್ಚಿ ಜನರು ನಮಗೆ ಮತವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಭಾವನಾತ್ಮಕ ವಿಚಾರಗಳನ್ನು ಮ್ಯಾನಿಫೆಸ್ಟೋನಲ್ಲಿ ಹಾಕಿಲ್ಲ, ಬದುಕು ಕಟ್ಟುವಂಥ ವಿಚಾರಗಳನ್ನು ನಾವು ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇವೆ. ಜೀವನ ಮತ್ತು ಜೀವನೋಪಾಯ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಯಾವುದೇ ಒಂದು ಸಮುದಾಯಕ್ಕಿಲ್ಲ. ಭಾರತದ ಪ್ರತಿಯೊಬ್ಬ ನಾಗರಿಕ ಕೂಡ ಅದರ ಪ್ರತಿಫಲ ಪಡಿಬೋದು. ನಮ್ಮ ಮ್ಯಾನಿಫೆಸ್ಟೋ ಈಸ್ ಫಾರ್ ಎವ್ರಿ ಇಂಡಿಯನ್ ಆರ್ ಎನಿ ಇಂಡಿಯನ್. ಇವ್ರ ಥರ ಅಲ್ಲ ಬರೀ ಈ ಒಂದೊಂದು ಸಮಾಜಕ್ಕೆ ಇದು ಮಾಡ್ತಾ ಇರೋದು. ಆದ್ದರಿಂದ ತಮ್ಮ ಮುಖಾಂತರ BJP-ಯವರಿಗೆ ಕೂಡ ನಾನು ತಾಕೀತು ಮಾಡ್ತಾ ಇದ್ದೀನಿ. ಇದನ್ನು ನೀವು ಇಲ್ಲೆಲ್ಲ ಮಾಡೋಕ್ಕೆ ಹೋದರೆ ನಡೆಯೋದಿಲ್ಲ. ಮತ್ತು ಮನವಿ ಕೂಡ ನಾನು ಮಾಡ್ತಾ ಇದ್ದೀನಿ ಎಲೆಕ್ಷನ್ ಕಮಿಷನ್ ಅವರಿಗೆ, ದಯವಿಟ್ಟು ಪ್ಲೀಸ್ ಪ್ರೂವ್ ಟು ದ ಪೀಪಲ್ ಆಫ್ ಇಂಡಿಯಾ ದಟ್ ಯು ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಯು ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಥ್ಯಾಂಕ್ ಯು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.